ಸೊ ಟೆಂಪ್ರೇಚರ್ ಬಂದ್ಬಿಟ್ಟು ಆಲ್ಮೋಸ್ಟ್ 10 or 12 ಡಿಗ್ರೀಸ್ ಇರ್ಬೋದು. ನೆನೆ ರಾತ್ರಿ 5 ಡಿಗ್ರೀಸ್ವರೆಗೂ ಹೋಗಿತ್ತು. ಆ್ಯಂಡ್ ತವಾಂಗದು ಇಟ್ ಈಸ್ 0 ಡಿಗ್ರಿ. ಮಚ್ಚ ಯಾಕೆ ನೋಡು, ಓಹೋ ಮಚ್ಚ ರೋಡ್ ಇನ್ನೂ ಅಲ್ಲಿಗೆ ಹೋಗುತ್ತೋ ಅಲ್ಲಿ. ಓ ಫಕ್, ಹಿಯರ್ ಇಸ್ ಸ್ನೋ. ಏನು ಗುರು ಇದು? ಓಯ್ ಮಚ್ಚ ಅವನು ಹಾಕ್ರಿ ಸ್ಟ್ಯಾಂಡ್. ಬಾ ಓಕೆ. ಸೊ ಶ್ರೀಹರಿ ಸಿ.ಕೆ ಅವರು ಕಾಲಲ್ಲಿದ್ದಾರೆ. ಓಕೆ, ಗೈಡೆನ್ಸ್ ಕೊಡ್ತಾವ್ರೆ ನಮಗೆ. ಅವರು ಜಸ್ಟ್ ತವಾಂಗಿಂದ ವಾಪಸ್ ಬಂದ್ರಂತೆ. ಸೊ ನಾವು ಎಲ್ಲೋಬೇಕು, ಏನು ಮಾಡಬೇಕು, ಏನು ಪ್ರಿಕಾಷನ್ ತೊಗೋಬೇಕು ಅಂತ ಹೇಳ್ತಾವ್ರೆ. ಓಕೆ. Hello guys, very good morning and welcome back to my channel. It is actually a very beautiful morning. ನೋಡಿ ಹೆಂಗಿದೆ ಅಂತ ಸುತ್ತಮುತ್ತ ಸೀನ್ರಿ. ಸೊ ಟೈಮ್ ಬಂದುಬಿಟ್ಟು 11:15 ಆಗ್ತಾಯಿದೆ. ಆ್ಯಂಡ್ ಪೆಮಲಿಂಗ್ ಹೋಮ್ ಸ್ಟೇ ದಿರಾಂಗ್ ಇಂದ ಹೊರಡುವಂಥ ಸಮಯ ಬಂದಿದೆ. ಸೊ ಇವಾಗ ನಾವು ತವಾಂಗ್ ಹೋಗ್ತಾ ಇದ್ದೀವಿ. 3 hours ರೈಡ್ ಇದೆ, 150 kilometers. ಆ್ಯಂಡ್ ಹೋಗ್ತಾ ಸೇಲಾ ಪಾಸ್ನ ಕವರ್ ಮಾಡ್ಕೊಂಡು ಹೋಗ್ತೀವಿ. ಆ್ಯಂಡ್ ಹಾನೆಸ್ಟ್ಲಿ ನಮ್ಮ ಕರ್ನಾಟಕದ ಯೂಟ್ಯೂಬರ್ಸ್ ಯಾರು ಇದ್ದಾರಲ್ಲ, ಸಂದೀಪ್ ರಮೇಶ್, ಶ್ರೀಹರಿ ಸಿ.ಕೆ, ಡ್ಯೂಗಿರಿ, ಗೌತಮ್ ನಾಯ್ಡು, ಇವರೆಲ್ಲರೂ ಇವಾಗ ನಾರ್ತ್ ಈಸ್ಟಲ್ಲೇ ಇದ್ದಾರೆ ಅಟ್ ಪ್ರೆಸೆಂಟ್. ಆ್ಯಂಡ್ ಥ್ಯಾಂಕ್ಸ್ ಟು ಆಲ್ ಆಫ್ ದೆಮ್. ಅವರೆಲ್ಲರದು ಇನ್ಪುಟ್ಸು ತುಂಬಾ ಹೆಲ್ಪ್ ಆಗ್ತಾ ಇದೆ ನಮಗೆ ನಮ್ಮ ಐಟನರಿ ಇನ್ನಷ್ಟು ಇಂಪ್ರೂವೈಸ್ ಮಾಡ್ಕೊಳ್ಳೋಕ್ಕೆ. ಸೊ ಥ್ಯಾಂಕ್ ಯು ಟು ಆಲ್ ಆಫ್ ಯು ಗೈಸ್. ಸೊ ಟೆಂಪ್ರೇಚರ್ ಬಂದ್ಬಿಟ್ಟು ಆಲ್ಮೋಸ್ಟ್ 10 or 12 ಡಿಗ್ರೀಸ್ ಇರ್ಬೋದು. ನೆನೆ ರಾತ್ರಿ 5 ಡಿಗ್ರೀಸ್ವರೆಗೂ ಹೋಗಿತ್ತು. ಆ್ಯಂಡ್ ತವಾಂಗದು ಇಟ್ ಈಸ್ 0 ಡಿಗ್ರಿ. ಮಂಡೇ ಬಂದುಬಿಟ್ಟು ಸ್ನೋಫಾಲ್ ಪ್ರಿಡಿಕ್ಷನ್ ಇದೆ. ಇವತ್ತು ಸ್ಯಾಟರ್ಡೆ, ಸೊ ನಾಳೆ ಏನಿಲ್ಲ, ಸಂಡೇ. ಮಂಡೇ ದೇರ್ ಇಸ್ ಪ್ರಿಡಿಕ್ಷನ್. ಆ್ಯಂಡ್ ಈ ಪರ್ಟಿಕ್ಯುಲರ್ ವಿಂಟರ್ ಗ್ಲೌಸ್ ಏನಿದೆಯಲ್ಲ, ಇದು ಬಂದ್ಬಿಟ್ಟು ಲಾಸ್ಟ್ ನಾವು ಗುಜರಾತ್ ರಾಜಸ್ಥಾನ್ ರೈಡ್ ಮಾಡಿದ್ವಲ್ಲ, ಅಲ್ಲಿ ರಾಜಸ್ಥಾನ್ ಆರ್ಮಿ ಕ್ಯಾಂಪಲ್ಲಿ ತೊಗೊಂಡಿದ್ದು. ಇನ್ಫ್ಯಾಕ್ಟ್ ಮೋಹನ್ದು ಅದೇ ಗ್ಲೌಸೇನೆ. ಸೊ ಲಾಸ್ಟ್ ಇಯರ್ ತೊಗೊಂಡಿದ್ದು ಮತ್ತೆ ಇಯರೇ ಯೂಸ್ ಮಾಡ್ತಾ ಇರೋದು. ಮೈದಲ್ಲಿ ಯಾವತ್ತು ಒಂದು ದಿವಸನೂ ಹಾಕ್ಕೊಂಡಿಲ್ಲ. ಅಯ್ಯೋ ಸದ್ಯಕ್ಕೆ ಕಲಡೆ ಬಿತ್ತಿಲ್ಲ. ಸೊ ನೋಡಿ ಆಲ್ಮೋಸ್ಟ್ ಸೇಮ್. ಓಕೆ, 21 15 ತೋರಿಸ್ತಾ ಇದೆಯಲ್ಲ ಗುರು ಅದರಲ್ಲಿ. ಹಾಂ, 15 ಈಸ್ ಆ್ಯಕ್ಚುಲಿ ಕರೆಕ್ಟ್. ಓಕೆ. ಸೊ ಆ ಬೆಟ್ಟಗಳ ಮೇಲೆ ಒಂದು ಚೂರು ಸ್ನೋ ಕಾಣಿಸ್ತಾ ಇದೆ. ಬಟ್ ನಾವು ಇವಾಗ ಹೋಗೋ ರೂಟಲ್ಲಿ ಫುಲ್ ಸ್ನೋ ಕ್ಯಾಪ್ ಮೌಂಟೇನ್ಸ್ ಕಾಣಿಸುತ್ತೆ. ಬನ್ನಿ, ಲೆಟ್ಸ್ ಸಿ ಸಮ್ ಸ್ನೋ. ಬಟ್ ಲೆಟ್ಸ್ ನಾಟ್ ಸಿ ಬ್ಲ್ಯಾಕ್ ಐಸ್. ಅದೊಂದು ತಲೆನೋವು ಇಲ್ಲಿ. ಪ್ರಾಬ್ಲಮ್ ಏನಂದರೆ ಇದು ರೆಂಟೆಡ್ ಗಾಡಿಗಳಲ್ವಾ, ಏನಾದರೂ ಡ್ಯಾಮೇಜ್ ಆದರೆ ಸುಮ್ಮನೆ ತಲೆನೋವುಗಳು. ಮಚ್ಚ ಯಾಕೆ ನೋಡು, ಫಕ್. ಹಸುಗೆ ದೇವ್ರು ಕಂಬಳಿ ಒರೆಸ್ಬಿಟ್ಟಿರೋ ಥರ ಇದೆ. ಇದೇ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ನೋಡ್ಕೊಂಡು ಅವನು ಇರು ಮಚ್ಚ, ನೋಡಿ ಹೆಂಗಿದೆ ಅದು. ಸಖತ್ತಾಗಿದೆಯಲ್ಲ. ಇದು ಮೋಸ್ಟ್ಲಿ ಡೊಮೆಸ್ಟಿಕ್ ಅನ್ಸುತ್ತೆ. ಫೋಟೋ ತಗೊಳ್ಳೋಣ ಒಂದು. ಸರಿ, 11 ನಿಮಿಷ.
ಬಾಹುಬಲಿಯಲ್ಲಿ ಅವ್ನು ರಾಣ ಮಾಡ್ತಾನಲ್ಲ ಅದ ರೋಗ ಮಾಡು ಮಾಡು, ಅದೇ ರೀಲ್ಸ್ ಮಾಡೋಣ. ಬಾ ಬಾ ಇನ್ನು ಮುಂದೆ ಬಾ. ಹಾಂ ಸಾಕ್ಬಿಡು, ಹಂಗೆ ಇರು, ಅಲ್ಲೇ ಇರು ಅಲ್ಲೇ ಇರು ಅಲ್ಲೇ ಇರು ಅಲ್ಲೇ ಇರು ಅಲ್ಲೇ ಇರು, ಹಂಗೆ ಇರು ಒಂದು ನಿಮಿಷ ಇರು ಮ್ಯಾಮ್. ಒಂಚೂರು ಗ್ಯಾಪ್ ಇದೆ ಬಟ್ ತುಂಬ ಹತ್ರ ಹೋಗೋದು ಇಟ್ಸ್ ನಾಟ್ ಗುಡ್. ಹಾಂ ಬಿಡು. ಬಾ. ಹಿಡಿತೀಯಾ? ನಾನು 16:9 ಇಡಿ ಮಚ್ಚ. ತಗೋ 3.7x ಅಲ್ಲೇ ಹೊಡಿ. ನೀವು ಬನ್ನಿ, ಒನ್ ಆಫ್ಟರ್ ದಿ ಅದರ್. ಹಾಂ ಹಿಂಗೆ ಹೊಡಿ. ಏಯ್ ಬೇಗ ಸಾಕು ಸಾಕು ಸಾಕು, ರಿಯಾಕ್ಷನ್ ಮಾಡೋಕ್ಕೆ ಟೈಮ್ ಬೇಕಲ್ಲ ಗುರು ನನಗೆ. ಕುತ್ಕೊಂಡು ನೋಡಿ ಮಚ್ಚ, ಅವಾಗ ಒಂಚೂರು. ಓಕೆ 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 ಸರಿ. ಹಾಂ ಅಯ್ಯೋ ಥಿ. $330 Papa, it feels like we are on the top of the world. ಎಲ್ಲಿದೆ? ಅದೇ 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 ನಾನು ಅವಾಗಲೇ ಹೇಳಿದ್ದು. ಓಹೋ ಮಚ್ಚ, ರೋಡ್ ಇನ್ನೂ ಅಲ್ಲಿಗೆ ಹೋಗುತ್ತೋ ಅಲ್ಲಿ. ಹಾಂ ಪಾಪ, ಕ್ರೇಜಿ ಲ್ಯಾಂಡ್ಸ್ಕೇಪ್ ಮಾತ್ರ. ಇನ್ನೂ 17 ಕಿಲೋಮೀಟ್ರ್ ಇದೆ ಸೇಲಾ ಪಾಸ್ಗೆ. ಅಮೇಝಿಂಗ್ ಲ್ಯಾಂಡ್ಸ್ಕೇಪ್, ಅಮೇಝಿಂಗ್. 390 ಬಾಯ್ಸು. ತಮಿಳ್ನಾಡು ಬಾಯ್ಸ್ ಗುರು. ಪರವಾಗಿಲ್ಲ, ತಮಿಳ್ನಾಡಿಂದ ಓಡಿಸ್ಕೊಂಬಂದವ್ರೆ. ಟೈಮ್ ಇದ್ದರೆ ನಾವು ಓಡಿಸ್ಕೊಂಬರ್ಬೋದಾಗಿತ್ತು. ಇವು ನೋಡಿ, ಇವನು ಟ್ರಕ್ ಅಡಿಗೆ ತೂರ್ತವನೆ. ಸೊ ನಮ್ಮ ನೇಬರಿಂಗ್ ಸ್ಟೇಟ್ ತಮಿಳ್ನಾಡು ಬಾಯ್ಸ್. ಎಲ್ಲ 390ನ, 3 390, 3 ಹಿಮಾಲಯನ್ನು. ಅವರು ಇಂಟರ್ಕಾಮ್ ಹಾಕ್ಕೊಂಡಿದ್ದಾರೆ. ಭಯಂಕರ ಸ್ಲೋ ಹೋಗ್ತವ್ರೆ. ಅಷ್ಟೇನ.
ಮಚ್ಚ ನನಗೆ ನೆಕ್ಸ್ಟ್ ಲೆವೆಲ್ ಚಳಿ ಹೊಡಿತಾ ಇದೆ ಇದರಲ್ಲಿ. ಓ ಮುಂದೆ ಸಿಗ್ತಾರೆ ಸೇಲಾ ಪಾಸಲ್ಲಿ, ಅಲ್ಲಿ ಮಾತಾಡ್ಸೋಣ. ಪವರ್ ಸ್ಲೈಟ್ ಡಿಫ್ರೆನ್ಸ್ ಇದೆ, ಅಬ್ಸರ್ವ್ ಮಾಡಬೇಕಿದ್ರೆ. ಥ್ರಾಟ್ಲ್ ಅಷ್ಟು ಶಾರ್ಪ್ ಇಲ್ಲ. ಓ ಓ ಓ ಓ ಫಕ್, ಒಳ್ಳೆ ವ್ಯೂ. ಇನ್ನೂ ಹತ್ತೀವಿ, ಇನ್ನೂ ಅಲ್ಲೋದ್ಮೇಲೆ ನೋಡೋಣ ಹಿಂಗಿರತ್ತೆ ಅಂತ. ಲೈಫಲ್ಲಿ ಮೇಲಕ್ಕೆ ಹೋಗೋದಂದರೆ ಇದೇನೆ, ಈ ಥರ ನಿಧಾನಕ್ಕೆ ಹೋಗೋದು. ನಾವು ಈ ಥರ ಮೋಟಿವೇಶ್ನಲ್ ಸ್ಪೀಚ್ ಮಾಡಿಬಿಟ್ಟು ರೀಲ್ಸ್ ಹಾಕೋಣ ಮಚ್ಚ. ಹಿಯರ್ ಇಸ್ ಸ್ನೋ. ಕ್ರೂ ಇದು ಮುಟ್ಟಿದ್ರೆ ಮತ್ತೆ ಗ್ಲೌಸ್ ಎಲ್ಲ ಇದಾಗ್ಬಿಡಲ್ವ, ಒದ್ದೆ ಒದ್ದೆ. ಡ್ಯಾನ್ಸ್ ಆಡ್ಬೋದು ಗುರು ನೀಟಾಗಿ. ಅದೇ ಸನ್ ಬಿದ್ದಿಲ್ವಲ್ಲ. ವಾವ್, ಫೈನಲಿ ಆಫ್ಟರ್ 7 ಲಾಂಗ್ ಇಯರ್ಸ್ ಸ್ನೋ ನೋಡ್ತಾ ಇದ್ದೀನಿ. ನಿಲ್ಸ್ರೋ ತಮಿಳ್ನಾಡು ಬಾಯ್ಸ್, ಸ್ನೋ ನೋಡ್ಕೊಂಡು ಹೋಗ್ರಿ. ಲೆಟ್ಸ್ ಗೋ. ಮೋಹನ್ ಬ್ರೋ ಗ್ಲೌಸ್ ಹಾಕೊಂಬಿಡೋಣ. ಒಂದು ಒಳಗಡೆ ಹಾಕ್ಬಿಟ್ಟಿದ್ದೀನಿ. ಚಳಿಗೆ ಗೋಪುರನೇ ಫೀಸ್ ಆಗಿಬಿಟ್ಟಿದೆ. ಯಪ್ಪ, ಅಯ್ಯೋ. ಹ್ಞೂ ಮಾಮ್, ಈ ಗಾಡಿ ಬೇರೆ ಫೇವಿ ಕಟ್ ಆಫ್ ಆಗ್ತದೆ ಇಲ್ಲಿ. ನೋಡಿಲ್ಲ ಸ್ನೋ. ನಾ ಅದಕ್ಕೆ ಉಗೇ ಕಟ್ ಮಾಡಿಲ್ಲ, ಒಂದು ಸ್ವಲ್ಪ ನಿಲ್ಸಿರಲಿ ಅಂತ. ಬಟ್ ದ ವ್ಯೂಸ್ ಆರ್ ಜಸ್ಟ್ ಔಟ್ಸ್ಟ್ಯಾಂಡಿಂಗ್. ನೋಡಿ ರೈಟಲ್ಲಿ ಹೆಂಗಿದೆ ಅಂತ. ಫಾಕ್, ಚಳಿ ಆಗ್ತಾಯಿದ್ರು ಇಟ್ ಇಸ್ ವರ್ತ್ ಇಟ್ ಅನಿಸ್ತಾ ಇದೆ. ಫೋಟೋ ತಗೊಳ್ಳೋಣ. ಇವಾಗಲೇ ಇಂಜಿನ್ ಹೀಟ್ನ ಯೂಸ್ ಮಾಡ್ಕೋಬೇಕು. ಇಲ್ಲೇನು ವೆಲ್ಕಮ್ ಟು ತವಾಂಗ್ ಅಂತ ಹಾಕಿಟ್ಟಿದ್ದಾನೆ ಇಷ್ಟು ಬೇಗ. ಹೋಗೋಣ, ಏನು ಮಾಡೋಣ? ಹಾಂ, ಓಕೆ. ಕಾಪಾಡಪ್ಪ ತಂದೆ ಈ ಚಳಿಯಲ್ಲಿ. ಆ ಹೀಟರ್ಸ್ ಇಲ್ಲಿ ಕೇಳಿ ನೋಡ್ಬೇಕು ಮಚ್ಚ. ವಾರ್ಮೀನೋ ಏನೋ ಇದೆಯಲ್ಲ ಅದು. ವೇಸ್ಟ್ ಮಚ್ಚ, ಇನ್ನು ಎರಡು ಅವರ್ಗೆ ವೇಸ್ಟ್ ಆಗಿಬಿಡುತ್ತೆ. ಇವತ್ತು ಸೇಲ ಕೆಫಿಟೀರಿಯಾ ಹಾಕ್ಕೊಳ್ಳೋಣ.
ಏನು ಮಾಡೋಣ? A few moments later. ಬ್ಯಾಟ್ರಿ ಇದೆ, ಫುಲ್ ಇದೆ. ಮೆಮೊರಿ ಕಾರ್ಡು ಇನ್ನೂ ಇದೆ ತಾನೇ? ಮೆಮೊರಿ ಕಾರ್ಡ್ ಇನ್ನೂ ಕಾಲು ಭಾಗ ಇದೆ, ಆಲ್ಮೋಸ್ಟ್ ಅರ್ಧ ಭಾಗ ಇದೆ. ಎಂತಕ್ಕೂ ಶಟ್ ಡೌನ್ ಆಗ್ತಾನೆ ಇದೆ ಇದು. ಆಟೋಮೆಟಿಕ್ ಶಟ್ ಡೌನ್ ಆಗ್ತಿತ್ತಾ? ಅದೇ ಟರ್ನ್ ಆಫ್ ಆಗ್ತಾ ಇದೆ. ಏನಾಯ್ತು? ಹಾಂ ಹಾಂ ಆಗಿಲ್ಲ. ಹಾಂ ಆಯಿತು, ಓಕೆ. ಇವಾಗ ಒಂಚೂರು ಸ್ಟೇಬಲ್ ಆಗಿದೆ ಗೋಪ್ರೋ. ಅಯ್ಯೋ ನಜ್ಜಿನ ಹೊಡಿಯ, ಕೀ ಒಳಗಡೆ ಇದೆ. ಮಚ್ಚ ಮುಂದೆ ಯಾವುದೋ ಲೇಕ್ ನೋಡು, ಫುಲ್ ಫ್ರೀಸ್ ಆಗಿಬಿಟ್ಟಿದೆ ಲೆಫ್ಟ್ ಸೈಡಲ್ಲಿ. ಪಾರ್ಷಲಿ ಫ್ರೀಸ್ ಆಗಿದೆಯಲ್ಲ. ನಡಿ ನಡಿ ನಡಿ, ಆ ಕಡೆನೇ ಹೋಗ್ತೀವಿ. ಹಾಂ, ಮಚ್ಚ ಬಾ ಹೋಗಿ ನೋಡೋಣ, ಸಖತ್ತಾಗಿ ಸ್ಕೇಟಿಂಗ್ ಮಾಡ್ಬೋದು. ಅವನಕ್ಕ ನನಗೆ ಬುಡುಕ್ ಅಂತ ಕೆಳಗಡೆ ಹೋಗ್ಬಿಟ್ರೆ ಮಚ್ಚ. ಬೇಡ ಬಾ, ಅಲ್ಲಿ ಎತ್ಕೊಂಡು ಹೋಗೋಣ. ಎಂತಕ್ಕೆ ಹಿಮಾಲಯನ್ ಇಲ್ವಾ ಮಚ್ಚ? ಇಲ್ಲಿ ಹೋಗೋಣ ಬಾ. ಇಲ್ಲೆಲ್ಲ ನೋಡಿ ಫುಲ್ ಐಸ್ ಹಂಗೆ ಇದೆ, ಯಾಕಂದರೆ ಸನ್ಲೈಟ್ ಈ ಕಡೆ ಇನ್ನೂ ಬಿದ್ದಿಲ್ಲ. ವಾ ಹಾ 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 ಹಾ. ಇಲ್ಲಿ ಎಂಟ್ರಿ ಏನು? ಅಷ್ಟೇ, ಹಿಂಗೆ ಹೋಗೋದು. ಲೆಟ್ ಅಸ್ ಡೂ ಸಮ್ ಐಸ್ ಸ್ಕೇಟಿಂಗ್. ಓ ಫಕ್, ಏನು ಗುರು ಇದು? ಓ ಕ್ರೇಜಿ. ಭಯ ಏನಂದರೆ ಇಲ್ಲೆಲ್ಲ ಕ್ರ್ಯಾಕ್ಸ್ ಆಗಿದೆ ಗುರು, ಹುಷಾರಾಗಿರ್ಬೇಕು. ನೋಡಿ ಮಚ್ಚ, ಇದು ಮಾಡ್ತೀನಿ ಮೂನ್ ವಾಕು. ಓ ಇಲ್ಲಿ ಬಿದ್ರಿ ಅಂದರೆ ಹಂಗೆ ಪುಡಕ್ 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 ಅಂತ ಹೋಗ್ಬಿಡ್ತೀರಾ. ಅಲ್ಲಿ ಹೋಗ್ಬಾರ್ದು ಮಚ್ಚ, ಡೇಂಜರ್. ಆ್ಯಕ್ಚುಲಿ ವೀಕ್ ಇರುತ್ತೆ, ಮೆಲ್ಟಾಗಿ. ಹಾಂ, ಮೆಲ್ಟಾಗಿ. ಕ್ರೇಜಿ ಎಕ್ಸ್ಪೀರಿಯನ್ಸ್ ಆನ್ ದ ಫ್ರೋಸನ್ ಲೇಕ್. ಫುಲ್ ಮೂನ್ ವಾಕ್ ಎಲ್ಲ ಮಾಡಿದ್ವಿ. ಹೆಂಗೋ ನಮ್ಮ ಭಾರ ಅಂತ ತಡೀತು. ಸೊ ಇಲ್ಲಿ ನೋಡಿ ಫುಲ್ ಸ್ನೋ ಇದೆ, ಯಾಕಂದರೆ ಇಲ್ಲಿ ಸನ್ಲೈಟ್ ಬೀಳ್ತಾ ಇಲ್ಲ.
ಆ್ಯಂಡ್ ಟೆಂಪ್ರೇಚರ್ ಇವಾಗ 4 ಡಿಗ್ರೀಸ್ ಆಗಿದೆ, ಬಟ್ ಸ್ಟಿಲ್ ಇಟ್ ಇಸ್ ಫ್ರೀಸಿಂಗ್. ಏನು ಸಖತ್ತಾಗಿದೆಯಲ್ಲ ಸ್ನೋ ನೋಡೋಕ್ಕೆ ಒಂಥರ ಖುಷಿ ಗುರು. ಒಂಥರ ಭೂಮಿಗೆ ಮೇಕಪ್ ಮಾಡ್ದಂಗೆ ಸ್ನೋ. ಆ ಬ್ಯೂಟಿ ಇನ್ನಷ್ಟು ಆ್ಯಂಪ್ಲಿಫೈ ಮಾಡುತ್ತೆ. ಪೌಡ್ರ್ ಹಾಕ್ದಂಗೆ. ಸೊ ನಿನ್ನೆ ಶ್ರೀಹರಿ ಅವ್ರು ಬರಬೇಕಾದ್ರೆ ಇಲ್ಲೆಲ್ಲ ಫುಲ್ಲು ಹೆವಿ ಸ್ನೋ ಇತ್ತಂತೆ, ಬ್ಲ್ಯಾಕ್ ಐಸ್ ಎಲ್ಲನೂ. ಬಟ್ ಲಕ್ಕಿಲಿ ನಮಗಿಲ್ಲ. ಬಟ್ ಮಂಡೇ ಬರಬೇಕಾದ್ರೆ 100% ಇರುತ್ತೆ. ಯಾಕಂದರೆ ಮಂಡೇ ಅಲ್ಲ, ನಾವು ಟ್ಯೂಸ್ಡೇ ಬರೋದು. ಮಂಡೇ ಬಂದುಬಿಟ್ಟು ಸ್ನೋ ಪ್ರಿಡಿಕ್ಷನ್ ಇದೆ. ಅಲ್ಲಿ ನೋಡಿ, ಅಲ್ಲಿ ಇಡೀ ವಾಟರ್ ಫಾಲೇ ಫ್ರೀಸ್ ಆಗಿಬಿಟ್ಟಿದೆ ಅಲ್ಲಿ. ಫ್ರೋಝನ್ ಇನ್ ಟೈಮ್. ಹೌದು, ನಿಧಾನಕ್ಕೆ ಹೋಗ್ಬೇಕು. ಡ್ರೈ ಇದೆ ಮಧ್ಯದಲ್ಲೆಲ್ಲ. ಹೌದು, ಮಚಾನು ಫಕ್ ಮಚ್ಚ, ಏನೋ ಸೇವ್ ಅದು. ಹೂಲೇ ಅವನ ಅಕ್ಕನ ಏನೋ ಅದು ಸಖತ್ತಾಗಿ ಸೇವ್ ಮಾಡಿದೆ ಗುರು. ಇಲ್ಲ ಅಂದರೆ ಅವನ ಅಜ್ಜಿನ ಬಡಿಯ ತಡಿಯವರು. ಒಂದು ಫೋಟೋ ತೊಗೊಳ್ಳೋಣ. ಫೋಟೋ ತೊಗೊಂಬಿಡೋಣ. ಇನ್ನು ಫಕ್ ಇದೇನು ಮಾಡಿದೆ ನಾನು, ಡಬ್ಬ ಕೆಲಸ. ಇವಾಗ ನೋಡು, ಈ ಥರ ಜಾಗದಲ್ಲಿ ನಂದು ರೋಡ್ಗೆ ಬರ್ತಾ ಇಲ್ವಲ್ಲ ಗುರು. ಮಗ ಇಲ್ಲಿ ನೋಡು, ಇದು ನೋಡಿಲ್ವಾ? ಓ ಯಪ್ಪ, ಇದಕ್ಕಿನ ಅದು ಖರಾಬಾಗಿದೆ. ಹಾಕ್ರಿ ಸ್ಟ್ಯಾಂಡ್. ಬಾ ಬೇಗ ಬಾ ಮಚ್ಚ. ಓಕೆ, ಏನಾಗಿಲ್ಲ. ಇಲ್ಲ ಅಷ್ಟೇ ಇದೆ. ಏನಾಗಿಲ್ಲ ಮಚ್ಚ, ಏನಾಗಿಲ್ಲ. ಒಂಚೂರು ಇದಾಗಿದೆ. ಏನಾಗಿಲ್ಲ. ಅದೇನಿದು ಗಾಡಿ ಸ್ಟಾರ್ಟ್ ಆಗ್ತಾಯಿಲ್ಲ. ಆಫ್ ಮಾಡ್ತೀನಿ. ಆನ್ ಆಯಿತು. ಬಟ್ ಎನಿವೇಸ್ ಇದು ಸಖತ್ತಾಗಿದೆ. ಓ ಮಚ್ಚ, ಬ್ರೇಕ್ ಆಗೋಕ್ಕೂ ಆಗಲ್ವಲ್ಲೋ. ಇಲ್ಲಿ ABS ಎಲ್ಲ ಡಮ್ಮಿ ಗುರು. ಇಲ್ಲಿ ABS ಎಲ್ಲ ಏನು ಕೆಲಸನೇ ಮಾಡಲ್ಲ. ಬಾ, ಸದ್ಯಕ್ಕೆ ಬ್ರೇಕ್ ಲಿವರ್ ಏನಾಗಿಲ್ಲ ಗುರು. ಆ್ಯಕ್ಚುಲಿ ಇಲ್ಲೇನಿಲ್ಲ ಐಸು ಇದ್ರ ಮೇಲೆ. ಹಾಂ ಐಸ್ ಇದೆ. ಯಪ್ಪ, ಬ್ಲ್ಯಾಕ್ ಐಸ್ ಅಂದರೆ ಫಸ್ಟ್ ಹ್ಯಾಂಡ್ ಎಕ್ಸ್ಪೀರಿಯನ್ಸ್ ಆಯ್ತು ಗುರು.
ಬಟ್ ಲಿಟ್ರಲಿ ಎಷ್ಟು ಗೊತ್ತಾ ಮಚ್ಚ 5 km/h ಬಿದ್ದಿದ್ದು. ಓಕೆ ಮೈ ಡಿಯರ್ ಫ್ರೆಂಡ್ಸ್, ತವಾಂಗ್ ಬಂದೇ ಬಿಟ್ವಿ. ನೀವು ನೋಡ್ಬೋದು ವೆಲ್ಕಮ್ ಅಂತ ಬೋರ್ಡ್ ಹಾಕಿದ್ದಾರೆ ಇಲ್ಲಿ. ಆ್ಯಂಡ್ ಟೆಂಪ್ರೇಚರ್ ಬಂದ್ಬಿಟ್ಟು 10 degrees ಇದೆ. ನಾಟ್ ಬ್ಯಾಡ್. ಬಟ್ ನೈಟಲ್ಲಿ 0 degrees ತನಕ ಹೋಗ್ಬೋದು. ನೆನ್ನೆ ರಾತ್ರಿ ಚೆಕ್ ಮಾಡಿದಾಗ ಇಟ್ ವಾಸ್ ಆಲ್ಮೋಸ್ಟ್ 0 degrees. ಯಾರಪ್ಪ ಇದು? ಹೋಗ್ರು ಆಯ್ತಾ. ಸೊ ನೋಡಿದ್ರಲ್ಲ ಏನು ಕ್ರೇಜಿ ರೈಡ್ ಇವತ್ತಂತ. ಫಸ್ಟ್ ಟೈಮ್ ಬ್ಲ್ಯಾಕ್ ಐಸ್ನ ಎಕ್ಸ್ಪೀರಿಯೆನ್ಸ್ ಮಾಡಿದ್ದು. ಬೇಸಿಕಲಿ ಏನಾಯ್ತಂದರೆ, ನಾನು ಏನು ರಿಯಾಕ್ಟ್ ಮಾಡೋಕ್ಕಿಂತ ಮುಂಚೆನೇ ಐ ವಾಸ್ ಆನ್ ದ ಗ್ರೌಂಡ್. ಸೊ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಬ್ಲ್ಯಾಕ್ ಐಸ್. ಅದು ಬರೀ ಅಷ್ಟು ಕಮ್ಮಿ ಟಚ್ಗೆ ತಲೆ ಕೆಟ್ಟೋಯ್ತು. ಸೊ ಮಂಡೇ ಬೇರೆ ಇದು ಸ್ನೋ ಪ್ರಿಡಿಕ್ಷನ್ ಎಲ್ಲ ಇದೆಯಲ್ಲ, ಸೊ ಅವತ್ತು ವಾಪಸ್ ಬರ್ಬೇಕಾದ್ರೆ ಒಂದು ಸ್ವಲ್ಪ ಹಿಂಸೆ ಆಗ್ಬೋದು. ಸೊ ಥ್ಯಾಂಕ್ಫುಲಿ ಗಾಡಿಗೆ ಏನು ಜಾಸ್ತಿ ಏಟಾಗಿಲ್ಲ, ಜಸ್ಟ್ ಒಂದು ಸ್ವಲ್ಪ ಮಿರರ್ ಬೆಂಡ್ ಆಗಿತ್ತು ಅಷ್ಟೇ. ಆಮೇಲೆ ಕ್ರ್ಯಾಶ್ಗಳು ಒಂಚೂರು ಒಳಕ್ಕೋಗಿದೆ, ಅದು ಸುತ್ತಿಯಲ್ಲಿ ಹೊಡೆದ್ರೆ ಈಚೆ ಬಂದ್ಬಿಡುತ್ತೆ. ಅಫ್ಕೋರ್ಸ್ ಜಸ್ಟ್ ಒಂದು 5-10 km/h ಬಿದ್ದಿದ್ದಷ್ಟೇ, ಜಾಸ್ತಿ ಸ್ಪೀಡೂ ಇರಲಿಲ್ಲ, ನೀವೇ ನೋಡಿದ್ರಲ್ಲ. ಸೊ ಎನಿವೇಸ್ ನಮ್ಮ ಹೋಮ್ ಸ್ಟೇ ಬಂದಿದೆ, JC ಹೋಮ್ ಸ್ಟೇ ಅಂತ. ಸಿಕ್ಕಾಪಟ್ಟೆ ಒಳ್ಳೆ ರಿವ್ಯೂಸ್ ಇತ್ತು ಗೂಗಲಲ್ಲಿ. ಸೊ ಬನ್ನಿ ಹೋಗಿ ನೋಡೋಣ ಯಾವ ಥರ ಇರುತ್ತೆ ಅಂತ. ಇಲ್ಲಿ ರೈಟ್ ತೊಗೋಬೇಕಾ? ಇಲ್ಲ ಹಾಕೋದಾ? ಯಾ home for the next 3 nights. Yes ma'am? 3 of you, right? 3 of us, yes. Okay. 2 rooms? 2 rooms, right? Yeah.